ಚಿಕ್ಕ ಹಳ್ಳಿಯಲ್ಲಿ ಅಪ್ಪ ಅಮ್ಮನ ಜೊತೆ ವಾಸವಿದ್ದೇನೆ. ಈ ಕಥೆಯ ಹೀರೋಯಿನ್ ನಮ್ಮೂರು ಗೌಡನ ಹೆಂಡತಿ. ನಮ್ಮದು ಬಡ ಕುಟುಂಬ, ತಿನ್ನುವ ಬಡತನ. ಅಪ್ಪ ಅಮ್ಮ ಕೂಲಿ ಕೆಲಸ ಮಾಡಿ ನನಗೆ 10ನೇ ತರಗತಿಯವರೆಗೂ ಓದಿಸಿದರು. ಮುಂದೆ ಓದಲು ಸಾಧ್ಯವಿರಲಿಲ್ಲ. ಅಮ್ಮ ಅಪ್ಪ ಗೌಡರ ಮನೆಯಲ್ಲೇ ಕೆಲಸ ಮಾಡುವವರು. ಗೌಡ ಹೊಲದಲ್ಲಿ ಮನೆ ಕಟ್ಟಿಕೊಂಡು ವಾಸ ಇದ್ದಾನೆ. ಅಪ್ಪ ಅಮ್ಮ ನನ್ನನ್ನು ಕೂಡ ಆಗಾಗ ಕೆಲಸಕ್ಕೆ ಕರೆದುಕೊಂಡು ಹೋಗುತ್ತಿದ್ದರು. ಮುಂದೆ ಕಾಲೇಜು ಕಲಿಯಲು ಸಾಧ್ಯವಿರಲಿಲ್ಲ. ಆದ್ದರಿಂದ ನಾನು ಬೇರೆ ವಿಧಿ ಇಲ್ಲದೆ ಗೌಡನ ಮನೆಗೆ ಕೆಲಸಕ್ಕೆ ಹೋಗುತ್ತಿದ್ದೆ. ಗೌಡನ ಹೆಂಡತಿಯ ಹೆಸರು ಮೀನಾ. ಮೀನಾ ನೋಡೋಕೆ ಅದ್ಭುತವಾಗಿದ್ದಾಳೆ. ಅವಳ ಗಂಡನಿಗಿಂತ ತುಂಬಾ ಚಿಕ್ಕವಳು. ಅವಳ ಗಂಡ ಗೌಡ ಮುದುಕನಾಗಿದ್ದಾನೆ. ಅವರಿಗೆ ಮದುವೆಯಾಗಿ 12 ವರ್ಷ ಕಳೆದರೂ ಸಂತಾನವಿರಲಿಲ್ಲ. ನಾನು ಅವರ ಮನೆಗೆ ಕೆಲಸಕ್ಕೆ ಹೋದರೆ ನನಗೆ ಎಲ್ಲ ಊಟ, ಕಾಫಿ, ತಿಂಡಿ ಕೊಡುತ್ತಿದ್ದಳು. ಗೌಡ ಊರಿನ ಉಸಾಬರಿ ಅಂತ ಊರು ಚಿಂತೆ ಮಾಡುತ್ತಿದ್ದ. ನಾನು ಗೌಡನ ಮನೆಯಲ್ಲಿ ಅವರಿಗೆ ಇದ್ದ ಒಂದು ಹಸುವನ್ನು ಮೇಯಿಸಿಕೊಂಡು ಬರೋದು, ಬೆಳಿಗ್ಗೆ ಅದರ ಕಸ ಗುಡಿಸುವುದು, ಹೀಗೆ ಕೆಲಸ ಮಾಡುತ್ತಿದ್ದೆ. ನಾನು ಬೆಳಿಗ್ಗೆ ಅವರ ಮನೆಗೆ ಹೋಗಿ ಹಸುವಿನ ಕಸ ಗುಡಿಸುವುದು, ಆಮೇಲೆ ಮೀನಾ ಬಂದು ಹಾಲು ಕರೆಯುತ್ತಿದ್ದಳು. ನಂತರ ನನಗೆ ಪಗಾರ ಕೊಟ್ಟರು. ನಾನು ತಕ್ಷಣ ಪಟ್ಟಣಕ್ಕೆ ಹೋಗಿ ಹೊಸ ಸ್ಮಾರ್ಟ್ ಫೋನ್ ಜೊತೆ ಸಿಮ್ ತೆಗೆದುಕೊಂಡು ಬಂದೆ. ಮೀನಾ ಕೂಡ ಸ್ಮಾರ್ಟ್ ಫೋನ್ ಬಳಸುತ್ತಾಳೆ. ನಾನು ಫೋನ್ ತಗೊಂಡಿದ್ದು ಅವಳಿಗೂ ತೋರಿಸಿದೆ. ಅವಳು ಒಳ್ಳೆಯದೇ ಆಯಿತು. ಏನಾದರೂ ಕೆಲಸಕ್ಕೆ ಅರ್ಜೆಂಟ್ ಇದ್ದಾಗ ಫೋನ್ ಮಾಡೋಕೆ ಬರುತ್ತೆ, ನಂಬರ್ ಕೊಡು ಅಂದ್ಲು. ನನ್ನ ನಂಬರ್ ತಗೊಂಡು ಸುಮ್ಮನಾದಳು. ನಾನು ನಂಬರ್ ಸೇವ್ ಮಾಡಿಕೊಂಡೆ. ನಮ್ಮ ಹಳ್ಳಿಯಲ್ಲಿ ಅವಳ ನಂಬರ್ ಸೇವ್ ಮಾಡಿಕೊಂಡ ಏಕೈಕ ಗಂಡು ಕಣೋ ನಾನು ಅಂತ ನನ್ನ ಫ್ರೆಂಡ್ ಹತ್ತಿರ ಜಂಬ ಕೊಚ್ಚಿಕೊಂಡೆ. ನನ್ನ ಫ್ರೆಂಡ್ ನನಗೆ ಹೇಳಿದ, ನೀನು ಅವಳ ನಂಬರ್ ಸೇವ್ ಮಾಡಿಕೊಂಡಿದ್ದಕ್ಕೆ ಇಷ್ಟು ಹಾರಾಡ್ತಾ ಇದ್ದೀಯಾ? ಇನ್ನೇನಾದರೂ ಅವಳ ಜೊತೆಗೆ ಆ ಕೆಲಸ ಮಾಡಿದರೆ ಆಕಾಶಕ್ಕೆ ಹಾರಾಡ್ತೀಯಾ ಅಂತ ರೇಗಿಸಿದನು. ಆಗ ನನಗೆ ಆ ವಿಚಾರ ತಲೆಯಲ್ಲಿ ಹೊಕ್ಕಿತು. ಅವತ್ತು ರಾತ್ರಿ ಕ್ರೋಮ್ನಲ್ಲಿ ಆ ತರಹದ ವಿಡಿಯೋಗಳನ್ನು ನೋಡಿ ಮಾಡಿಕೊಂಡೆ. ಹೀಗೆ ದಿನ ರಾತ್ರಿ ನೋಡ್ತಿದ್ದೆ. ಒಂದು ದಿನ ನಾನು ಅವರ ಮನೆಗೆ ಕೆಲಸಕ್ಕೆ ಹೋದಾಗ ಒಂದು ಘಟನೆ ನಡೆಯಿತು. ನಾನು ಅವರ ಮನೆ ಮುಂದೆ ಇರುವ ಹೂವಿನ ಗಿಡಗಳಿಗೆ ನೀರು ಹಾಕುತ್ತಿದ್ದೆ. ಆಗ ಮೀನಾ ಸ್ನಾನ ಮುಗಿಸಿ ಸೀರೆ ಹುಟ್ಟುಕೊಂಡು ಅದ್ಭುತವಾಗಿ ಹೀರೋಯಿನ್ ತರ ಕಾಣುತ್ತಾ ಬಂದಳು. ಗೌಡನಿಗೆ ಫೋಟೋ ತೆಗೆಯಿರಿ ಅಂದ್ಲು. ಅವನು ಅವಸರದಲ್ಲಿ ಪಂಚಾಯತಿಗೆ ಹೋಗಬೇಕು, ಅರ್ಜೆಂಟ್ ಇದೆ ಅಂತ ಹೇಳಿ ಹೊರಟು ಹೋದ. ಮೀನಾ ಬಂದು ನನ್ನ ಕೈಗೆ ಅವಳ ಫೋನ್ ಕೊಟ್ಟಳು. ನಾನು ಫೋಟೋಸ್ ತೆಗೆದೆ. ಆಮೇಲೆ ಫೋಟೋ ತೋರಿಸಿದೆ. ಅವಳಿಗಿಂತ ನನ್ನ ಮೊಬೈಲ್ ಕ್ಯಾಮೆರಾ ಚೆನ್ನಾಗಿತ್ತು. ಅವಳು, ನಿನ್ನ ಫೋನಲ್ಲಿ ಫೋಟೋ ತೆಗೆದು ನನ್ನ ಫೋನ್ಗೆ ಹಾಕು ಅಂದ್ಲು. ನಾನು ಇದೇ ಹಬ್ಬ ಅನ್ಕೊಂಡು ತುಂಬಾ ಚೆನ್ನಾಗಿ ಫೋಟೋ ತೆಗೆದೆ. ಅವಳ ಫೋನ್ಗೆ ಹಾಕಿದೆ. ಅವಳು ಅದರಲ್ಲಿ ಒಂದನ್ನು ಅವಳ ವಾಟ್ಸಪ್ ಡಿಪಿಗೆ ಕೂಡ ಹಾಕಿಕೊಂಡಳು. ಹೀಗೆ ನನ್ನ ಹತ್ತಿರ ಫೋಟೋ ಡಿಲೀಟ್ ಮಾಡೋಕೆ ಅವಳು ಹೇಳಲೇ ಇಲ್ಲ. ನಾನು ಫೋಟೋ ನೋಡಿಕೊಂಡು ಹೀಗೆ ದಿನ ಕಳೆದವು. ಅವರ ವೆಡ್ಡಿಂಗ್ ಅನಿವರ್ಸರಿ ಬಂದಿತ್ತು. ಗೌಡ ಮತ್ತು ಗೌಡನ ಹೆಂಡತಿ ಇಬ್ಬರು ಚೆನ್ನಾಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬಂದರು. ಸಂಜೆ ಅವರ ಮನೆಯಲ್ಲಿ ಗೌಡನ ಫ್ರೆಂಡ್ಸ್ ಎಲ್ಲ ಸೇರಿ ಕೇಕ್ ಎಲ್ಲ ಇತ್ತು. ಹೀಗೆ ಮರುದಿನ ಮೀನಾ ಮುಖ ಸಪ್ಪಗೆ ಇತ್ತು. ನಾನು ಅವಳ ಜೊತೆ ತುಂಬಾ ಸಲುಗೆಯಿಂದ ಇದ್ದಿದ್ದರಿಂದ ಯಾಕ್ರಿ ಡಲ್ ಆಗಿದ್ದೀರಾ ಅಂತ ಕೇಳಿದೆ. ಅವಳು, ಏನಿಲ್ಲ ಕಣೋ ಅಂದ್ಲು. ನಾನು ಹೇಳಿ ಪರವಾಗಿಲ್ಲ ಅಂದೆ. ಅವಳು, ಏನಿಲ್ಲ ಅರ್ಜುನ್ ಅಂದ್ಲು. ಏನ್ ರಾತ್ರಿ ಹಬ್ಬ ಜೋರು ಏನ್ರಿ ಅಂದೆ. ಅದಕ್ಕೆ ಅವಳು ಸುಮ್ಮನೆ ಡಲ್ ಆಗಿ ಮನೆ ಒಳಗೆ ಹೊರಟು ಹೋದಳು. ನನಗೆ ಅವಳ ಮುಖಚರ್ಯೆ ನೋಡಿ ಎಲ್ಲ ಗೊತ್ತಾಯ್ತು, ಗೌಡನ ಕುದುರೆಗೆ ಶಕ್ತಿ ಇಲ್ಲ ಅಂತ. ನಾನು ಹೀಗೆ ವಾಟ್ಸಪ್ನಲ್ಲಿ ಚಾಟಿಂಗ್ ಮಾಡೋಕೆ ಶುರು ಮಾಡಿದೆ. ಹೀಗೆ ಅವರ ಇನ್ಸ್ಟಾಗ್ರಾಮ್ ಐಡಿ ಪಡೆದುಕೊಂಡೆ. ಅವಳ ಪ್ರೈವೇಟ್ ಅಕೌಂಟ್ಗೆ ನಾನೊಬ್ಬನೇ ಫಾಲೋವರ್. ಅವಳು ಕೂಡ ನನ್ನ ಫಾಲೋ ಮಾಡಿದ್ಲು. ಹಿಂಗೆ ದಿನ ರೀಲ್ಸ್ ಶೇರ್ ಮಾಡ್ತಾ ಮಾಡ್ತಾ ತುಂಬಾ ಕ್ಲೋಸ್ ಆಗಿಬಿಟ್ವಿ. ಸ್ವಲ್ಪ ದಿನದಲ್ಲೇ ಗೌಡನಿಗೆ ಹುಷಾರು ತಪ್ಪಿತು. ಮೀನಾ ಆಸ್ಪತ್ರೆಗೆ ಪಟ್ಟಣಕ್ಕೆ ಕರೆದುಕೊಂಡು ಹೋದಳು. ಮರುದಿನ ನನ್ನನ್ನು ಕರೆದರು. ಅಲ್ಲಿ ಅವರ ಜೊತೆಗೆ ಇರಬೇಕು ಅಲ್ವಾ, ಒಬ್ಬಳಿಗೆ ನೋಡಿಕೊಳ್ಳಲು ಹೇಗೆ ಸಾಧ್ಯ? ಮೀನಾಗೆ ಅಪ್ಪ ಅಮ್ಮ ಇರಲಿಲ್ಲ. ಅವಳ ಅಣ್ಣ ಕುಡುಕ, ಅವನು ಬರ್ತಿರಲಿಲ್ಲ. ಊರಿನ ಗೌಡನ ಫ್ರೆಂಡ್ಸ್ ಮಾತಾಡಿಸೋಕೆ ಬಂದು ಹೋಗ್ತಿದ್ರು. ನಾನು ಮೀನಾ ಜೊತೆಗೆ ಹೋಟೆಲ್ನಲ್ಲಿ ಊಟ ತಿಂಡಿ ಮಾಡುವಾಗ ಮೀನಾ ನನಗೆ ಆ ತರಹದ ನೋಟಗಳನ್ನು ನೋಡುತ್ತಿದ್ದಳು. ನನಗೆ ಅರ್ಥವಾಗುತ್ತಿತ್ತು. ಹಿಂಗೆ ಗೌಡ ಗುಣಮುಖನಾದ ಮೇಲೆ 10 ದಿನದ ನಂತರ ಡಿಸ್ಚಾರ್ಜ್ ಮಾಡಲಾಯಿತು. ನಾನು ಮೀನಾ ಜೊತೆಗೆ ಸಾಕಷ್ಟು ಸಮಯ, ಅಂದರೆ 10 ದಿನಗಳು ಕಳೆದಾಗ ಅವಳು ಅವಳ ಜೀವನ ಚರಿತ್ರೆಯನ್ನು, ಗೌಡನ ಬಗ್ಗೆ, ಅವನ ಮನಸ್ಸು ಚೆನ್ನಾಗಿದೆ, ಆದರೆ ಅವನು ಆ ಕೆಲಸದಲ್ಲಿ ತುಂಬಾ ಸಡಿಲ ಇದ್ದಾನೆ ಎಂದು ತಿಳಿಸಿದಳು. ಹೀಗೆ ಅವಳ ಎಲ್ಲಾ ಕಷ್ಟ ಸುಖವನ್ನು ನನ್ನ ಎದುರಿಗೆ ಹೇಳಿಕೊಂಡಳು. ನಾನು ಇದನ್ನೆಲ್ಲ ಕೇಳಿ ಅವಳಿಗೆ ಸಮಾಧಾನ ಮಾಡಿದೆ.
ಗೌಡನಿಗೆ ಹುಷಾರು ತಪ್ಪಿದಾಗಿನಿಂದ ನಾನು ಅವರ ಮನೆಯಲ್ಲೇ ಮಲಗಬೇಕಾಗಿತ್ತು. ಕಾರಣ ಗೌಡನಿಗೆ ಏನಾದರೂ ಸಮಸ್ಯೆ ಆದೀತು ಅಂತ. ನನ್ನ ಅಪ್ಪ ಅಮ್ಮ ಕೂಡ ಏನೂ ಬೇಡ ಅನ್ನಲಿಲ್ಲ. ಕಾರಣ ಅವರು ನಮಗೆ ಸಂಬಳ ಕೊಡುವ ಧಣಿ. ಹೀಗಾಗಿ ನಾವು ಅವರಿಗೆ ಸಹಾಯ ಮಾಡುವುದು ತಪ್ಪಲ್ಲ ಎಂದು ಬಿಟ್ಟರು. ಸ್ವಲ್ಪ ದಿನಗಳ ಕಳೆದು ಹೀಗೆ ಗೌಡ ಕುಡಿಯಲು ಸ್ಟಾರ್ಟ್ ಮಾಡಿದ. ಕುಡಿದು ಬಿದ್ದಾಗ ನಾನೇ ಅವನನ್ನ ಬೈಕ್ ಮೇಲೆ ಕೂರಿಸಿಕೊಂಡು ಮನೆಗೆ ಮುಟ್ಟಿಸಬೇಕು. ಇದರಿಂದ ಮೀನಾ ತುಂಬಾ ನೊಂದುಕೊಂಡಳು. ಗೌಡ ಯಾರ ಮಾತು ಕೇಳುವುದಿಲ್ಲ. ಕುಡಿಯೋಕೆ ಅಂತಾನೆ ಹೊಸ ಅಂಗಡಿ ಇಡಲು ಊರಲ್ಲಿ ಅಂಗಡಿಗೆ ಜಾಗ ಕೊಟ್ಟವನು ಅವನೇ. ಕುಡಿದ ಗೌಡನನ್ನು ರಾತ್ರಿ ಹಾಸಿಗೆಗೆ ಹಾಕಿದೆ. ಮೀನಾಳ ಮುಖ ನೋಡಿದೆ. ಅವಳು ಮುದ್ದಾಗಿ ಕಾಣ್ತಾ ಇದ್ದಳು. ನನಗೆ ಆ ತರದ ಲುಕ್ ಕೊಟ್ಟಳು. ನಾನು ಹಾಗೆ ಅವಳ ಮುಖ ನೋಡುತ್ತಾ ಹೊರಗೆ ಬಂದು ನನಗೆ ಕೊಟ್ಟ ಜಾಗದಲ್ಲಿ ಮಲಗಿದೆ. ಅವಳು ಬಂದು ನನ್ನ ಪಕ್ಕ ಕೂತಳು. ಅವಳು ಮಾತಾಡೋಕೆ ಸ್ಟಾರ್ಟ್ ಮಾಡಿದಳು. ನಾನು ನಿನ್ನ ಕ್ರೋಮ್ ಬ್ರೌಸರ್ ನೋಡಿದ್ದೇನೆ, ನಿನಗೆ ಡಿಲೀಟ್ ಮಾಡೋಕೆ ಬರಲ್ವಾ ಅಂದ್ಲು. ನಾನು ಬರುತ್ತೆ, ಆದ್ರೆ ಯಾಕೆ ಡಿಲೀಟ್ ಮಾಡ್ಲಿ ಅಂದೆ. ಅವರ ಮನೆಯಲ್ಲಿ ನನ್ನ ಫೋನ್ ಚಾರ್ಜಿಂಗ್ ಹಾಕಿದಾಗ ಎಲ್ಲ ನೋಡಿಕೊಂಡಿದ್ದಳು. ನಾನು ಆಂಟಿಗಳ ರಸಿಕ ಎಂದು ಅವಳಿಗೆ ತಿಳಿದಿತ್ತು. ಅವಳು ನನಗೆ ಏನು ಮಾಡಲ್ವೇನೋ ಅಂದ್ಲು. ನಾನು ನೀವು ಹೂ ಅಂದ್ರೆ ಇವತ್ತೇ ಸ್ವರ್ಗಕ್ಕೆ ಪೂರ್ತಿ ಹೋಗಿ ಬರೋಣ ಅಂದೆ. ಅವಳು ತಕ್ಷಣ ಹೂ ಅಂದ್ಲು. ಹೀಗೆ ವಾಪಸ್ ಹೋಗಿ ರಾತ್ರಿ 12ಕ್ಕೆ ಮತ್ತೆ ಬಂದಳು. ನಾನು ಅವಳು ಸೇರಿ ಆ ಕೆಲಸ ಮಾಡಿದೆವು, ಸ್ವರ್ಗ ನೋಡಿದೆವು. ಹೀಗೆ ನಾವು ದಿನಾಲೂ ಶುರು ಮಾಡಿದ್ವಿ. ಮೀನಾ ಮುಖದಲ್ಲಿ ಇಷ್ಟು ದಿನ ಕಾಣದ ನಗು ಕಾಣಿಸೋಕೆ ಶುರು ಆಯಿತು. ಹೀಗೆ ಹಲವಾರು ತಿಂಗಳುಗಳು ಕಳೆದವು. ಸೀಮಂತ ಕಾರ್ಯಕ್ರಮ ನಡೆಯಿತು. ಗೌಡ ಸಾಹಸ ಮಾಡಿದ್ದೇನೆ ಅಂದುಕೊಂಡು ಊರಿಗೆ ಊಟ ಹಾಕಿಸಿದನು. ಗೌಡ ನನ್ನನ್ನು ಒಂದು ಮಾತು ಸಹ ಕೇಳುತ್ತಿರಲಿಲ್ಲ. ಹಳ್ಳಿಯಲ್ಲಿ ಗೌಡನ ಮಾತಿಗೆ ತುಂಬಾ ಬೆಲೆ ಕೊಡುತ್ತಾರೆ. ಅವನು ಮಾಡುವ ಕೆಲವು ಸಹಾಯ ಎಷ್ಟೋ ಮನೆಗಳನ್ನು ಉದ್ಧಾರ ಮಾಡಿವೆ. ಎಷ್ಟೋ ಜನರಿಗೆ ಕೆಲಸ ಕೊಡಿಸಿ ಸಹಾಯ ಮಾಡಿದ್ದಾನೆ ನಮ್ಮ ಗೌಡ. ಒಂದು ದಿನ ನಾನು ತೋಟದಲ್ಲಿ ಕೆಲಸ ಮಾಡುವಾಗ ಕಾಲಿಗೆ ಪೆಟ್ಟು ಮಾಡಿಕೊಂಡಿದ್ದೆ. ಅದನ್ನು ತಿಳಿದ ಪವಿತ್ರ, ಅಯ್ಯೋ ನೀನು ಅವಸರದಿಂದ ಯಾಕೆ ಕೆಲಸ ಮಾಡಿ ಹೀಗೆ ಮಾಡಿಕೊಳ್ಳುತ್ತೀಯ ಸೀನು? ನೀನು ಏನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡರೆ ನಮ್ಮ ತೋಟದ ಕೆಲಸ ನೋಡಿಕೊಳ್ಳೋಕೆ ನಿನ್ನಂತ ಇನ್ನೊಬ್ಬ ಕೆಲಸಗಾರ ಎಲ್ಲಿಯೂ ಸಿಗುವುದಿಲ್ಲ ಅಂತ ಹೇಳುತ್ತಾ ನನಗೆ ಸಮಾಧಾನದಿಂದ ಬುದ್ಧಿ ಹೇಳಿದರು. ಇದನ್ನು ಕೇಳಿ ಅವರು ನನಗೆ ಎಷ್ಟು ಕಾಳಜಿ ವಹಿಸುತ್ತಾರೆ ಎಂದು ತಿಳಿಯಿತು. ನಾನು ಸರಿ ಎಂದು ಹೇಳಿ ಮನೆಯ ಕಡೆ ಹೊರಟೆ. ಮರುದಿನ ಬೆಳಗ್ಗೆ ನಾನು ಅವರ ಮನೆಯ ಮುಂದೆ ಇರುವ ಗಾಡಿಗಳನ್ನು ತೊಳೆಯುತ್ತಿದ್ದೆ. ಗೌಡ್ರು ಪೇಪರ್ ಓದುತ್ತಾ ಕುರ್ಚಿ ಮೇಲೆ ಕುಳಿತಿದ್ದರು. ಆಗ ಪವಿತ್ರ ಟೀ ಮಾಡಿಕೊಂಡು ಬಂದು ಟೀ ಕುಡಿಯಿರಿ ಎಂದು ಯಜಮಾನರಿಗೆ ಕೊಟ್ಟು ನನ್ನ ಹತ್ತಿರ, ಹೇ ಸೀನು ತಗೊಳ್ಳೋ ಟೀ ಕೊಡಿ ಅಂತ ನನಗೆ ಟೀ ಕೊಡಲು ಬಂದಳು. ನಾನು ಅವರು ಬರುವ ನಡಿಗೆಯನ್ನು ನೋಡುತ್ತಾ ನಿಂತುಬಿಟ್ಟೆ. ಅಬ್ಬಬ್ಬಾ, ಎಂತಹ ನಡಿಗೆ! ನೋಡಲು ಕಣ್ಣುಗಳು ಸಾಲದು. ಬೆಳಿಗ್ಗೆ ಲವಲವಿಕೆಯಿಂದ ತುಂಬಿದ ಅವಳ ಮುಖವನ್ನು ನೋಡಿ ನನಗೆ ಮನಸ್ಸಿನಲ್ಲಿ ಉತ್ಸಾಹ ಮೂಡಿತು. ನಮಸ್ತೆ ವೀಕ್ಷಕರೇ, ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ಕೇವಲ 24 ಗಂಟೆಯಲ್ಲಿ ನಿಮ್ಮಂತೆ ವಶೀಕರಣ ಮಾಡಿಕೊಳ್ಳಬಹುದಾದಂತಹ ತುಂಬಾ ಶಕ್ತಿಶಾಲಿಯಾದ ಬಲಿಷ್ಠ ವಶೀಕರಣ ತಂತ್ರ. ಈ ಒಂದು ತಂತ್ರವನ್ನ ಮಾಡೋದಕ್ಕೆ ಒಂದು ವೀಳ್ಯದೆಲೆಯನ್ನು ತೆಗೆದುಕೊಳ್ಳಿ. ಅದರ ಮೇಲೆ ನೀವು ವಶೀಕರಣ ಮಾಡುವ ಸ್ತ್ರೀ ಅಥವಾ ಪುರುಷನ ಹೆಸರನ್ನು ಬರೆದು ಅಂಜನವನ್ನ ಈ ರೀತಿ ಒಂದು ನಿಂಬೆಹಣ್ಣಿನಿಂದ ಸಂಪೂರ್ಣವಾಗಿ ಬಳೆಯಬೇಕು. ಆಮೇಲೆ ನಿಂಬೆಹಣ್ಣನ್ನು ಅದರ ಮೇಲೆ ಇಟ್ಟು ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರನ್ನ 108 ಬಾರಿ ಹೇಳುತ್ತಾ ಕ್ಲೀಂ ಕ್ಲೀಂ ಹ್ರೀಂ ಹೋಂ ಭಟ್ ಸ್ವಾಹ ಈ ಮಂತ್ರವನ್ನು ಹೇಳಬೇಕು. ಹೀಗೆ ಈ ತಂತ್ರದ ಮೂಲಕ ಇಷ್ಟಪಟ್ಟವರನ್ನ ಕೇವಲ 24 ಗಂಟೆಗಳ ಒಳಗಾಗಿ ನಿಮ್ಮಂತೆ ಮಾಡಿಕೊಳ್ಳಬಹುದು. ವೀಕ್ಷಕರೇ, ಇಂತಹ ಯಾವುದೇ ಸಮಸ್ಯೆಗಳಿಗೆ ಅಥವಾ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ಕೇವಲ ಒಂದು ದಿನದಲ್ಲಿ ನಿಮ್ಮಂತೆ ವಶೀಕರಣ ಮಾಡಿಕೊಳ್ಳುವುದಕ್ಕೆ ಗುರೂಜಿ ಅವರನ್ನು ಕೂಡಲೇ ಸಂಪರ್ಕಿಸಿ. ಅವರು ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ನೀಡುತ್ತಾರೆ. ನಾನು ಚಹಾ ತೆಗೆದುಕೊಂಡು ಕುಡಿದು ಕಪ್ಪನ್ನು ಕಸದ ಬುಟ್ಟಿಗೆ ಹಾಕಿದೆ. ಕಾರಣ ಅದು ಪ್ಲಾಸ್ಟಿಕ್ ಪರಿಸರಕ್ಕೆ ಒಳ್ಳೆಯದಲ್ಲ ಎಂದು ನನಗೆ ತಿಳಿಸಿದವರೇ ಪವಿತ್ರ. ಅವರು ಓದು ಬರಹ ಕಲಿತವರು. ಅದಕ್ಕೆ ಅವರ ಮಾತು ಕೇಳುವ ನಾನು ಹೊಲದಲ್ಲಿ ರಾಸಾಯನಿಕ ಸಿಂಪಡಣೆ ಮಾಡಿದರೆ ಎಲ್ಲ ಪ್ಲಾಸ್ಟಿಕ್ ತೆಗೆದುಕೊಂಡು ಬಂದು ಕಸಕ್ಕೆ ಹಾಕುತ್ತಿದ್ದೆ. ಒಂದು ದಿನ ಹೊಲದಲ್ಲಿ ಬೆಳೆ ಕಟಾವು ಮಾಡುವಾಗ 4 ಜನ ಮಹಿಳಾ ಕೆಲಸಗಾರರು ಮಧ್ಯಾಹ್ನದ ಊಟದ ವೇಳೆ ತೋಟದ ಮನೆಯಲ್ಲಿ ಊಟ ಮಾಡುವಾಗ ಪವಿತ್ರಾಳ ಬಗ್ಗೆ ಮಾತಾಡುತ್ತಿದ್ದರು. ಮದುವೆಯಾಗಿ ಇಷ್ಟು ವರ್ಷಗಳು ಕಳೆದರೂ ಒಬ್ಬ ವಾರಸುದಾರನನ್ನು ಕೊಡಲು ಆಗಿಲ್ಲ ಅಂತ ಎನ್ನುವುದು ಪವಿತ್ರಾಳ ಕಿವಿಗೂ ಕೇಳಿಸಿತು. ನಾನು ಕೂಡ ಕೇಳಿಸಿಕೊಂಡೆ. ಅದನ್ನು ಕೇಳಿ ನಾನು ಸುಮ್ಮನೆ ಪವಿತ್ರರವರ ಮುಖ ನೋಡಿದೆ. ಅದರಿಂದ ಅವರು ಸ್ವಲ್ಪ ಮುಖ ಸಪ್ಪಗೆ ಮಾಡಿ ವಾಪಸ್ ಹಿಂದಿರುಗಿದರು.
ಅವತ್ತು ಸಂಜೆ ಕೆಲಸ ಇದೆ, ಬೆಂಗಳೂರಿಗೆ ಹೋಗುತ್ತೇವೆ ಎಂದು ಪವಿತ್ರ ತನ್ನ ಯಜಮಾನರನ್ನು ಕರೆದುಕೊಂಡು ಬೆಂಗಳೂರಿಗೆ ತಯಾರಾದರು. ನಾನು ಅವರನ್ನು ಬಸ್ ನಿಲ್ದಾಣಕ್ಕೆ ಕರೆದುಕೊಂಡು ಬಂದು ಬಸ್ ಹತ್ತಿಸಿ ಮನೆಗೆ ಹೋದೆ. 4 ದಿನಗಳ ನಂತರ ಅವರು ಬೆಳಿಗ್ಗೆ ಬಸ್ ನಿಲ್ದಾಣಕ್ಕೆ ಬಂದು ಇಳಿದಾಗ ನಾನು ಕರೆದುಕೊಂಡು ಮನೆಗೆ ಹೋದೆ. ಮರುದಿನ ನಾನು ತೋಟದಲ್ಲಿ ಕೆಲವು ಗಿಡಗಳಿಗೆ ನೀರು ಹಾಕುವಾಗ ಪವಿತ್ರ ಮತ್ತು ಗೌಡ ಇಬ್ಬರು ಬಂದರು. ನಾನು, ಗೌಡ್ರೆ ಬೆಂಗಳೂರಿಗೆ ಹೋಗಿದ್ದೀರಾ, ಬರುವಾಗ ನನಗೆ ಏನು ತಂದಿಲ್ವಾ ಅಂತ ಕೇಳಿದೆ. ಅದಕ್ಕೆ ಗೌಡ, ಇಲ್ಲ ಕಣೋ, ಆಸ್ಪತ್ರೆಗೆ ಹೋಗಿದ್ವಿ, ತರೋಕೆ ಆಗ್ಲಿಲ್ಲ, ಮತ್ತೆ ಹೋದಾಗ ತರ್ತೀನಿ ಸುಮ್ನಿರು ಅಂತ ನನಗೆ ಜೋರಾಗಿ ಹೇಳಿದರು. ಅದಕ್ಕೆ ನಾನು ಅವರ ಹತ್ತಿರ ಹೋಗಿ, ನೀವು ಹಿಂದಿನ ಬಾರಿ ಬೆಂಗಳೂರಿಗೆ ಹೋದಾಗ ತಂದುಕೊಟ್ಟ ಗಡಿಯಾರ ನೋಡಿ ಎಷ್ಟು ಬಾಳಿಕೆ ಬಂದಿದೆ ಅಂತ ತೋರಿಸಿದರು. ಅವರು, ಸರಿ, ಮುಂದಿನ ಬಾರಿ ಹೋದಾಗ ಇನ್ನೊಂದು ತರ್ತೀನಿ ಬಿಡಲ ಅಂದ್ರು. ನಾನು ಸುಮ್ಮನಿರದೆ, ಯಾಕೆ ನಿಮ್ಮ ಮುಖ ಬೆಂಗಳೂರಿಗೆ ಹೋಗಿ ಬಂದ ಮೇಲೆ ಒಂಥರ ಆಗಿದೆ ಅಂತ ಕೇಳಿದೆ. ಅದಕ್ಕೆ ಅವರು, ಅದೆಲ್ಲ ನಿನಗೆ ಹೇಳೋ ಸುದ್ದಿ ಅಲ್ಲ, ಸುಮ್ನಿರಪ್ಪ ಅಂದ್ರು. ನಾನು, ಪರವಾಗಿಲ್ಲ ಬಿಡಿ ಗೌಡ್ರೆ, ನಿಮ್ಮ ಸುದ್ದಿ ನನಗೆ ತಿಳಿಯುವುದು ಬೇಡ, ನಿಮಗೆ ಏನಾದರೂ ತೊಂದರೆ ಬರುವುದಾದರೆ ಮೊದಲು ನನಗೆ ಬರಲಿ ಎಂದು ಹೇಳಿದೆ. ಅದಕ್ಕೆ ಅವರು, ನೀನು ಕಳ್ಳ, ನಿಜವಾದ ಮನುಷ್ಯ ಅಂತ ಬೆನ್ನು ತಟ್ಟಿ ತೋಟದ ಮನೆಗೆ ಪವಿತ್ರಾಳನ್ನು ಕರೆದುಕೊಂಡು ಹೋಗಿ ಬಾಗಿಲು ಮುಚ್ಚಿಕೊಂಡು ಮುಂದೆ ಏನು ನಡೆಯಬೇಕು ಅದು ನಡೆಯಿತು. ನಾನು ನೀರು ಗಿಡಗಳಿಗೆ ಉಣಿಸುತ್ತಿದ್ದೆ. 10 ನಿಮಿಷದಲ್ಲಿ ಗೌಡ ಬಂದೇ ಬಿಟ್ಟ. ಅದನ್ನು ನೋಡಿ ನನಗೆ ಏನು ತಿಳಿಯಲಿಲ್ಲ. ಗೌಡ್ರು ಇಷ್ಟು ಬೇಗನಾ ಅಂದುಕೊಂಡು ಸುಮ್ಮನಾದೆ. ಸಂಜೆ ಮನೆಗೆ ಬಂದ ಮೇಲೆ ನನಗೆ ಗೌಡನ ಬಗ್ಗೆ ಚಿಂತೆ ಮೂಡಿತು. ನಮ್ಮ ಮನೆಗೆ ಹಣದ ಅವಶ್ಯಕತೆ ಇದ್ದಿದ್ದರಿಂದ ನಾನು ಗೌಡರ ಮನೆಗೆ ಹೋದೆ. ಸ್ವಲ್ಪ ದುಡ್ಡು ಬೇಕಾಗಿದೆ ಅಂತ ಕೇಳಿದಾಗ ಗೌಡ, ಪವಿತ್ರ ಹತ್ತಿರ ಕೇಳು, ನಾನು ಸ್ವಲ್ಪ ಕೆಲಸ ಇದೆ ಹೋಗಬೇಕು ಅಂತ ಅವಸರದಲ್ಲಿ ಬೈಕ್ ತೆಗೆದುಕೊಂಡು ಹೊರಟು ಹೋದ. ಪವಿತ್ರ ಬಂದು ಎಷ್ಟು ಬೇಕಾಗಿದೆ ಎಂದು ಕೇಳಿದಾಗ 10,000 ರೂಪಾಯಿ ಬೇಕು ಎಂದೆ. ಅವಳು, ಸರಿ ಕೂತ್ಕೋ ಅಂತ ಹೇಳಿ ಒಳಗೆ ಹೋಗಿ ಬಂದು ನನಗೆ ದುಡ್ಡು ಕೊಟ್ಟಳು. ದುಡ್ಡು ಕೊಡುವಾಗ ಕೈ ತಾಗಿತು. ನನಗೆ ಗೊತ್ತಿಲ್ಲದೆ ನನ್ನ ಮನಸ್ಸಿನಲ್ಲಿ ಏನೇನು ನಡೆಯುತ್ತಿದೆ. ಹೇ ಸೀನಾ, ಏನು ಚಿಂತೆ ಮಾಡುತ್ತಿದ್ದೀಯಾ, ಏನಾದರೂ ತೊಂದರೆ ಆಗಿದೆಯಾ ಎಂದು ಕೇಳಿದಳು. ಅದಕ್ಕೆ ನಾನು ಏನಿಲ್ಲ ಎಂದು ಅವರ ಸೌಂದರ್ಯವನ್ನು ನೋಡುತ್ತಾ ಎದ್ದು ಹೋಗಿ ಬರ್ತೇನೆ ಎಂದು ಹೇಳಿದೆ. ಅವರು, ಇರೋ, ಸ್ವಲ್ಪ ಬಿಸಿ ಬಿಸಿಯಾಗಿ ಚಿತ್ರಾನ್ನ ಮಾಡಿದ್ದೀನಿ, ನಿಮ್ಮ ಗೌಡ್ರು ಅವಸರದಲ್ಲಿ ತಿನ್ನೋಕೆ ಹೋದ್ರು, ನೀನು ಬಂದಿದ್ದೀಯಾ, ಸ್ವಲ್ಪ ತಿಂದು ಹೋಗು ಅಂತ ಹೇಳಿದರು. ನಾನು ಅವರ ಮಾತು ಮೀರುವುದಿಲ್ಲ, ಅಲ್ಲೇ ಕುಳಿತುಕೊಂಡೆ. ಅವರು ಚಿತ್ರಾನ್ನ ತಂದು ಬಡಿಸಬೇಕಾದರೆ ಆ ಸೌಂದರ್ಯ ಎದ್ದು ಎದ್ದು ಕಾಣುವುದರಿಂದ ನನ್ನ ತಮ್ಮನ ಡ್ಯಾನ್ಸ್ ನಡೆಯಿತು. ಅವರು, ಚಿತ್ರಾನ್ನ ಹೇಗಿದೆ ಎಂದು ಕೇಳಿದಾಗ ನಾನು, ನಿಮ್ಮಂತೆಯೇ ಅದ್ಭುತವಾಗಿದೆ, ನಿಮ್ಮ ಕೈ ರುಚಿ ಎಂದರೆ ನಾನು ಊಟದ ನಂತರವೂ ಊಟ ಮಾಡುತ್ತೇನೆ ಎಂದು ಹೇಳುತ್ತಾ ಅವರ ಮುಖವನ್ನೇ ನೋಡುತ್ತಿದ್ದೆ. ಅವರು, ನನ್ನ ಕೈ ರುಚಿಯನ್ನು ಮಾತ್ರ ಊಟ ಮಾಡ್ತೀಯಾ ಅಥವಾ ನನ್ನ ಅಂತ ಹೇಳುತ್ತಾ ಸುಮ್ಮನಾದರು. ನಾನು ನನಗೆ ಸರಿಯಾಗಿ ಕೇಳಲಿಲ್ಲ ಎಂದು ಅವರ ಮುಖ ನೋಡಿದೆ. ಅದಕ್ಕೆ ಅವರು, ಏನು ತಿಳಿಯದವನ ತರ ಆಡಬೇಡ ಸೀನಾ, ನನ್ನ ಪರಿಸ್ಥಿತಿಯನ್ನು ನೀನು ಬಿಟ್ಟರೆ ಜಗತ್ತಲ್ಲಿ ಯಾರೂ ಅರಿಯಲು ಸಾಧ್ಯವಿಲ್ಲ, ನೀನು ಮಾತ್ರ ಸಹಾಯ ಮಾಡಲು ಸಾಧ್ಯ. ನಾವು ಅವತ್ತು ಆಸ್ಪತ್ರೆಗೆ ಹೋಗಿದ್ದು ಅದನ್ನು ತಿಳಿಯಲು. ಗೌಡ್ರ ಹತ್ತಿರ ಇರೋ ಸಮಸ್ಯೆಗೆ ಡಾಕ್ಟರ್ ಕೂಡ ದೇವರೇ ಪರಿಹಾರ ಕೊಡಬೇಕಂತೆ ಹೇಳಿದ್ದಾರೆ. ದೇವರು ನಿನ್ನ ರೂಪದಲ್ಲಿ ಬರುತ್ತಾನೆ ಎಂದು ನಾನು ನಂಬಿದ್ದೇನೆ ಎಂದು ನನ್ನ ಮುಂದೆ ಪವಿತ್ರ ಹೇಳಿದಳು. ಅದನ್ನು ಕೇಳಿ ನನಗೆ ಒಂದು ಕ್ಷಣ ತಣ್ಣೀರಲ್ಲಿ ನೆನೆದಂತೆ ಆಯಿತು. ನನ್ನ ಕೈ ಮೇಲೆ ಅವರು ಕೈ ಇಟ್ಟು, ಏನಾದರೂ ಮಾತಾಡು, ಸುಮ್ಮನೆ ಯಾಕೆ ನಿಂತಿದ್ದೀಯಾ ಅಂತ ಕೇಳಿದರು. ನಾನು ಏನು ಮಾತಾಡದೆ ಸುಮ್ಮನೆ ನಿಂತು ತಲೆ ತಗ್ಗಿಸಿದೆ. ಅವರು ನನ್ನ ಕೈಯನ್ನು ಹಿಡಿದು ಕೇಳುವಾಗ ನನಗೆ ಏನು ಹೇಳಬೇಕೆಂದು ತಿಳಿಯದೇ ಇರುವಾಗ, ನಿಮ್ಮ ಗೌಡ್ರು ಬರೋದು ಸಂಜೆ ಆಗುತ್ತದೆ, ಅವರು ತಿಂಡಿ ತಿನ್ನದೆ ಅವಸರದಲ್ಲಿ ಹೋಗಿದ್ದು ಪಕ್ಕದೂರಿಗೆ, ಅವರು ತಿನ್ನಬೇಕಾಗಿದ್ದ ತಿಂಡಿಯನ್ನು ನೀನು ತಿನ್ನಬಹುದು, ಆದರೆ ಅವರು ಮಾಡಬೇಕಾಗಿದ್ದ ಕೆಲಸವನ್ನು ನೀನು ಮಾಡಿದರೆ ತಪ್ಪೇನು ಎಂದು ಕೇಳಿದರು. ನಾನು ಸುಮ್ಮನೆ ನಿಂತಿದ್ದೆ. ಅವರಿಗೆ ಏನಾದರೂ ತಿಳಿಯುತ್ತದೆ ಎಂದುಕೊಂಡರೆ ನಿನ್ನ ತಪ್ಪು ಕಲ್ಪನೆ ಎಂದು ಹೇಳಿದರು. ನಾನು, ಸರಿ, ನಿಮ್ಮ ಮಾತಿಗೆ ನನ್ನ ಒಪ್ಪಿಗೆ ಇದೆ, ನೀವು ಓದಿದವರು, ಇಷ್ಟು ದಿನ ನೀವು ಹೇಳಿದಂತೆ ಕೇಳಿದ್ದೇನೆ, ನೀವು ಹೇಳಿದ ಕೆಲಸ ಮಾಡಿದ್ದೇನೆ, ಇನ್ನು ಮುಂದೆಯೂ ಇದೇ ಮಾತು ಎಂದು ಹೇಳಿಬಿಟ್ಟೆ. ಅದಕ್ಕೆ ಅವರು ಖುಷಿಯಿಂದ, ಇನ್ನು ನಿಜವಾದ ನಮ್ಮ ಮನೆಯ ಶ್ರೀನಿವಾಸ ಎಂದರೆ ಎಂದು ಹೇಳಿ ನನಗೆ ಶಾಬಾಷ್ ಹೇಳಿದರು. ನಾನು, ದುಡ್ಡು ಮನೆಗೆ ಕೊಟ್ಟು ಬಂದರೆ ಚೆನ್ನಾಗಿರುತ್ತದೆ ಎಂದು ಹೇಳಿದಾಗ ಅವರು, ಕಾಯ್ತಾ ಇರ್ತೀನಿ, ತಡ ಮಾಡಬೇಡ ಎಂದರು. ನಾನು ಅವರಿಂದ ಕೈ ಬಿಡಿಸಿಕೊಂಡು ಮನೆಗೆ ಹೋಗಿ ಬರುತ್ತೇನೆ ಎಂದು ಮನೆಗೆ ಬಂದು ದುಡ್ಡನ್ನು ಅಪ್ಪನ ಕೈಗೆ ಕೊಟ್ಟೆ. ಮತ್ತೆ ಆ ಕೆಲಸ ಮಾಡಬೇಕು ಎಂದು ಅವಸರದಿಂದ ಪವಿತ್ರ ಮನೆಗೆ ಹೊರಟಿದ್ದೆ. ಗೌಡನ ಬೈಕ್ ಮನೆಯ ಮುಂದೆ ಬಂದು ನಿಂತಿತು. ನನಗೆ ಎದೆಯಲ್ಲಿ ಡವಡವ. ಏನಾಯ್ತು ಶಿವನೇ,
ಏನೋ ಮಾಡಲು ಹೋಗಿ ಏನೋ ಆಯ್ತಲ್ಲ. ಅವರು ನಮ್ಮ ಮನೆಗೆ ಬರಲು ಏನು ಕಾರಣ ಇರಬಹುದು? ನನಗೆ ದಿಕ್ಕೆ ತೋಚಲಿಲ್ಲ. ನಾನು, ಏನು ಗೌಡ್ರೆ ಮನೆಗೆ ಬಂದಿರಿ ಎಂದು ಸಾಧಾರಣವಾಗಿ ಕೇಳಿದೆ. ಅವರು ಸ್ವಲ್ಪ ಬಾರೋ ಕಾರ್ಕಿ, ಬಾ ಪಕ್ಕದ ಊರಿಗೆ ಹೋಗಿ ಬರೋಣ ಎಂದು ನನ್ನನ್ನು ಕರೆದರು. ಸೀದಾ ಅವರ ಮನೆಗೆ ಹೋದೆವು. ಗೌಡ ಅವಸರದಲ್ಲಿ ಗಾಡಿಯ ಹಾರ್ನ್ ಮಾಡಿದ. ಒಳಗಿನಿಂದ ಬಂದ ಪವಿತ್ರ, ರೀ ಬನ್ನಿ ತಿಂಡಿ ತಿನ್ನಿ ಎಂದಳು. ಅದಕ್ಕೆ ಗೌಡ, ಕಾರ್ ಕೀ ಕೊಡು ಎಂದು ಹೇಳಿದ. ಪವಿತ್ರ ಒಳಗೆ ಹೋಗಿ ಕಾರ್ ಕೀ ತಂದಳು. ನಾನು ಕೀ ತೆಗೆದುಕೊಳ್ಳೋಕೆ ಹತ್ತಿರ ಹೋದೆ. ಅವಳ ಮುಖ ನಿರಾಸೆಯಲ್ಲಿತ್ತು. ನಾನು ಸುಮ್ಮನೆ ಬಂದು ಕಾರ್ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಪಕ್ಕದೂರಿಗೆ ಹೋದೆವು. ಅಲ್ಲಿಂದ ವಾಪಸ್ ಬಂದ ಮೇಲೆ ಒಂದು ದಿನ ಆ ಕೆಲಸ ಮಾಡಲು ಬಿಡುವು ಸಿಗುತ್ತದೆ. ಅದನ್ನು ನಿಮ್ಮ ಮುಂದೆ ಹೇಳುತ್ತೇನೆ. ದಯವಿಟ್ಟು ವಿಡಿಯೋಗೆ ಲೈಕ್ ಕೊಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.